ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ಎಲ್ರಿಗೂ ಇಷ್ಟ ಆಗಿರುವಂತಹ ರೀಡಿಂಗ್. ಇದು ಮೋಸ್ಟ್ ಫೇವ್ರೇಟ್ ರೀಡಿಂಗ್. ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅಂತ. ಓಕೆ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಕಲೆಕ್ಟಿವ್ ಆಗಿರುತ್ತೆ, ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ನಾನು ಏಪ್ರಿಲ್ 14 ಟ್ಯಾರೋ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಲೈವ್ ವರ್ಕ್ಶಾಪ್ಸ್ ಇರುತ್ತೆ, 7 days ವರ್ಕ್ಶಾಪ್. ಅಲ್ಲಿ ನಾನು ತುಂಬಾ ಅಡ್ವಾನ್ಸ್ಡ್ ರೀತಿಯಲ್ಲಿ ಪ್ರತಿಯೊಂದರ ಒಂದು ಇನ್ ಡೆಪ್ತ್ ಇಲ್ಲಿ ನಾನು ಎಲ್ರಿಗೂ ಹೇಳ್ಕೊಡ್ತೀನಿ ಆನ್ ಲೈವ್ ಸೆಷನ್ಸ್. ಓಕೆ, ಸೊ ಲೈವ್ ಆಗಿ ಇರೋದ್ರಿಂದ ಡಿಸ್ಕಸ್ ಮಾಡಬಹುದು ತುಂಬಾ. ಆ್ಯಂಡ್ ಡೌಟ್ಸ್ಗಳು ಪ್ರಾಕ್ಟೀಸ್, ದೇರ್ ಈಸ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಇಂಟ್ರೆಸ್ಟ್ ಇರೋರು ಟ್ಯಾರೋದಲ್ಲಿ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಥವಾ ಟ್ಯಾರೋನ ಪ್ಯಾಷನ್ ಥರ ತೊಗೋಬೇಕು, ಈ ರೀತಿ ಏನಾದರೂ ಇದ್ದರೆ, ಅಥವಾ ಕ್ಯೂರಿಯಾಸಿಟಿ ಟ್ಯಾರೋ ಬಗ್ಗೆ ತಿಳ್ಕೋಬೇಕು ಅಂದರೆ ಡೆಫಿನೆಟ್ಲಿ ನೀವು ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಸೊ ಜಾಯ್ನ್ ಆಗೋದಕ್ಕೆ ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಈ ಒಂದು ಸೀಕ್ರೆಟ್ ಲವ್ ನೋಟ್ಸಲ್ಲಿ ಏನು ಸಿಗುತ್ತೆ, ಕರೆಂಟ್ಲಿ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ನೋಡೋಣ. ಓಕೆ, ಸೊ ಇದು ನಿಮ್ಮ ಲವ್ ನೋಟ್ಸ್. ಲೆಟ್ ಸ್ಟಾರ್ಟ್. ಐ ಕೀಪ್ ಲುಕಿಂಗ್ ಎಟ್ ಯುವರ್ ಪಿಕ್ಚರ್ಸ್. ಓಕೆ, ಈ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ಬಹುಶಃ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಥವಾ ಸಪ್ರೇಷನಲ್ಲಿದ್ದೀರಾ. ಅದಕ್ಕೆ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಒಂದು ಫೋಟೋಸನ್ನು ನೋಡ್ತಾ ಇದ್ದಾರೆ. ನೀವು ಜೊತೆಗಿರುವಂತಹ ಫೋಟೋಸ್ಗಳು, ಓಡಾಡಿರುವಂಥ ಜಾಗಗಳು, ಅದೆಲ್ಲವನ್ನು ಮೆಮ್ರೀಸ್ ಏನೆಲ್ಲ ಇದೆ ಅದೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್. ಓಕೆ, ಸೊ ಪಿಕ್ಚರ್ಸ್ ನೋಡ್ತಾ ನೋಡ್ತಾ ಆ ಸ್ಮೈಲ್, ಆ ಮುಗುಳ್ನಗೆ ಏನಿತ್ತು ಆ ಪಿಕ್ಚರ್ಸಲ್ಲಿ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಹೇಳ್ತಾ ಇದ್ದಾರೆ, ನಿನಗೆ ಒಳ್ಳೆ ಬೆಸ್ಟ್ ಸ್ಮೈಲ್ ಇದೆ, ಒಂದು ಒಳ್ಳೆ ನೀನು ನಕ್ಕರೆ ತುಂಬ ಚೆನ್ನಾಗಿ ಕಾಣಿಸ್ತೀಯ, ಈ ಥರ ಕಾಂಪ್ಲಿಮೆಂಟ್ಸ್ ಯಾವಾಗಲೂ ಬರ್ತಾ ಇರಬಹುದು. ಯು ಆರ್ ಸೋ ಹ್ಯಾಂಡ್ಸಮ್ ಆರ್ ಬ್ಯೂಟಿಫುಲ್ ಅಂತ ತೊಗೊಳ್ಳಿ. ಸೊ ನೀವು ಹ್ಯಾಂಡ್ಸಮ್ ಆಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಸೊ ನಾನು ತುಂಬ ಲಕ್ಕಿ ಆಗಿದ್ದೀನಿ ನೀನು ನಾನು ಪಡೆಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೆವರ್ ಫಾರ್ಗೆಟ್ ಹೌ ಸ್ಪೆಷಲ್ ಯು ಆರ್ ಟು ಮೀ. ಸೊ ಯಾವತ್ತೂ ಮರಿಬೇಡ, ನೀ ನನಗೆ ಎಷ್ಟು ಸ್ಪೆಷಲ್ ಆಗಿದೆಯಾ, ಎಷ್ಟು ಇಂಪಾರ್ಟೆಂಟ್ ಆಗಿದೆಯಾ ನನ್ನ ಲೈಫಲ್ಲಿ ನೀನು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಒಂದು ಫೀಲ್, ಡಿಫ್ರೆಂಟ್ ಫೀಲೇ ಅವ್ರಿಗೆ ಕೊಡ್ತಾ ಇದೆ. ಐ ಆಮ್ ಇನ್ಕಂಪ್ಲೀಟ್ ವಿತೌಟ್ ಯು. ಸೊ ನಾನು ನೀನಿಲ್ಲದೆ ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾರೆ. ನೆವರ್ ಫಾರ್ಗೆಟ್ ಹೌ ಮಚ್ ಐ ಲವ್ ಯು. ಸೊ ಅಗೇನ್ ಅವ್ರು ಹೇಳ್ತಾ ಇದ್ದಾರೆ, ಮರಿಬೇಡ ನೀನು ಎಷ್ಟು ಸ್ಪೆಷಲ್ ಇದೆಯಾ ನನಗೆ ಅಂತ, ಮರಿಬೇಡ ನಾನು ನೀನು ಎಷ್ಟು ಪ್ರೀತಿಸ್ತೀನಿ ಅಂತ. ಬಹುಶಃ ಟ್ರಸ್ಟ್ ಇಶ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬಹುದು. ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಜಾಸ್ತಿ ಕಾಣಿಸ್ತಾ ಇದೆ. ನಂಬಿಕೆಗಳಿಲ್ಲ ಅಥವಾ ಬೇರೆದೇ ಯಾರ್ದೋ ಮಾತುಗಳನ್ನ ಕೇಳಿ ನೀವು ಪ್ರಶ್ನೆ ಹಾಕ್ತಾ ಇರಬಹುದು. ಸೊ ಅದಕ್ಕೋಸ್ಕರ ಬಹುಶಃ ನೀವು ಪದೇ ಪದೇ ಅವ್ರು ಕೇಳ್ತಾ ಇರ್ಬೋದು, ಪ್ರೀತಿಸ್ತೀಯಾ, ಬಿಟ್ಟು ಹೋಗ್ತೀಯಾ, ಈ ರೀತಿ ಕ್ವಶನ್ಸ್ಗಳೇನಾದರೂ ಕೇಳ್ತಾ ಇದ್ದರೆ ಹೇಳ್ತಾ ಇದ್ದಾರೆ, ಮರಿಬೇಡ ಯಾವತ್ತು ನಾನು ಇನ್ನು ಎಷ್ಟು ಪ್ರೀತಿಸ್ತೀನಿ ಅಂತ, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಒಂದು ಲವ್ ಸೈನ್ ಏನಿದೆ ಅದು, ಓ ಮೈ ಗಾಡ್, ಇವರು ವ್ಯಕ್ತಪಡಿಸುವಂತಹ ಪ್ರೀತಿ ನಿಮ್ಮ ಮೇಲೆ ಎಲ್ಲವೂ ಆ್ಯಕ್ಷನ್ಸ್ ಮುಖಾಂತರ ಇತ್ತು ಅಂತ ಹೇಳ್ಬೋದು, ಇರುತ್ತೆ ಅಂತ ಹೇಳಬಹುದು. ತುಂಬಾ ಒಂದು ಅಡ್ವಾನ್ಸ್ಡ್ ಆಗಿ ಒಂದು ಒಳ್ಳೆ ಥರದ ಫೀಲ್ ನಿಮಗೆ ಕೊಡ್ತಾರೆ, ಒಂದು ಕಂಫರ್ಟ್ ಕೊಡ್ತಾರೆ ಅಂತ ಹೇಳಬಹುದು. ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ವರ್ಡ್ಸಿಂದ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಈ ಪರ್ಸನ್ ಆ್ಯಕ್ಷನ್ಸ್ ಮುಖಾಂತರ ಎಲ್ಲವನ್ನು ಅವ್ರ ಪ್ರೀತಿನ ಹೇಳ್ಕೊಳ್ತಾರೆ ಅಂತ ಹೇಳಬಹುದು. ಐ ವಿಲ್ ಕಮ್ ಬ್ಯಾಕ್ ವೆನ್ ಐ ಆಮ್ ರೆಡಿ. ಓಕೆ, ಇಲ್ಲೇನಾದರೂ ನೀವು ಇಲ್ಲೇನಾದರೂ ನೀವು ನಿಮ್ಮ ಪರ್ಸನ್ಗೋಸ್ಕರ, ಕಮಿಟ್ಮೆಂಟ್ಗೋಸ್ಕರ ಈ ಥರದ್ದು ಏನಾದರೂ ಪ್ರಶ್ನೆಗಳು ಕೇಳ್ತಾ ಇದ್ದರೆ, ಸಮಥಿಂಗ್ ಇವಾಗ ಫೋರ್ಸಿಂಗ್ ದಟ್ ಈ ಪರ್ಸನ್ಗೆ ಕಮಿಟ್ಮೆಂಟ್ ಕೊಡಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದರೆ
ಈ ಪರ್ಸನ್ ಹೇಳ್ತಾ ಇರೋದು, ನಾನು ಬರ್ತೀನಿ, ನಾನು ಯಾವಾಗ ರೆಡಿ ಆಗ್ತೀನಿ ಯಾವಾಗ ಬರ್ತೀನಿ, ನನ್ನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಅದೆಲ್ಲವನ್ನು ಸರಿ ಮಾಡ್ಕೊಂಡು ಬರ್ತೀನಿ, ಈ ರೀತಿ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಡೇಟ್ ಯು ಬಟ್ ಐ ಡೋಂಟ್ ನೋ ಹೌ ಟು ಅಪ್ರೋಚ್. ಓಕೆ, ನಿಮ್ಮ ಕ್ರಶ್ ಕೂಡ ಆಗಿರಬಹುದು ಇವರು ನಿಮ್ಮ ಜೊತೆ ಡೇಟ್ಗೆ ಹೋಗಬೇಕು ಅಂದ್ಕೊಳ್ತಾ ಇದ್ದಾರೆ. ಬಹುಶಃ ಒಂದು ಸತಿನೂ ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬೋದು. ಸೊ ಈ ಸತಿ ಕರ್ಕೊಂಡು ಹೋಗಬೇಕು, ಡೇಟ್ಗೆ ಹೋಗಬೇಕು, ಬಟ್ ನಿಮ್ಮನ್ನು ಯಾವ ರೀತಿ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೈಸ್, ವಿ ಆರ್ ಪರ್ಫೆಕ್ಟ್ ಮ್ಯಾಚ್. ಓ ಗ್ರೇಟ್. ಸೊ ನೀವಿಬ್ಬರು ಪರ್ಫೆಕ್ಟ್ ಮ್ಯಾಚ್ ಅಂತ ಅವ್ರು ಭಾವಿಸ್ತಾ ಇರೋದು. ಆ್ಯಕ್ಚುಲಿ ಹೌದು, ನೀವಿಬ್ಬರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೋದು, ಕ್ಯೂಟ್ ಪೇರ್ ಇರಬಹುದು. ನೀವು ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ನಿಮ್ಮಿಬ್ಬರಿಗೂ ಬರುತ್ತೆ. ನೀವಿಬ್ಬರು ಜೊತೆಗೆ ಇದ್ದಾಗ ತುಂಬ ಕಾಂಪ್ಲಿಮೆಂಟ್ಸ್ ಬರಬಹುದು, ಬೆಸ್ಟ್ ಪೇರ್ ಅಂತ ಬಂದಿರಬಹುದು. ಐ ಫೀಲ್ ಸೋ ಸೇಫ್ ವಿತ್ ಯು. ಓಕೆ, ನಾನು ನಿನ್ನ ಜೊತೆ ಇದ್ದರೆ ತುಂಬ ಸೇಫ್ ಫೀಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗುಡ್ ದಟ್ ನೀವು ಅವ್ರಿಗೆ ಸೇಫ್ ಫೀಲ್ ಮಾಡಿಸಿರೋದಕ್ಕೆ, ಒಂದು ಪ್ರೊಟೆಕ್ಟ್ ಮಾಡಿಸಿರೋದಕ್ಕೆ. ಓಕೆ, ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಹೊಸ ಪ್ರೀತಿ ಹಳೆ ಪ್ರೀತಿ ಮಧ್ಯೆ ಇವರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಸೊ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಕಡೆಯಿಂದ. ಡ್ರೀಮ್ ಬಾಯ್ ಅಥವಾ ಡ್ರೀಮ್ ಗರ್ಲ್ ಅಂತ ತೊಗೊಳ್ಳಿ. ನೀವು ಅವರ ಡ್ರೀಮ್ ಬಾಯ್ ಆಗಿದ್ದೀರಾ, ಡ್ರೀಮ್ ಗರ್ಲ್ ಆಗಿದ್ದೀರಾ? ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಸೊ ನಾನು ಯಾವಾಗಲೂ ನಿನ್ನ ಪ್ರೀತಿಸ್ತಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲಾಫ್ ವೆನ್ ಐ ಡೋಂಟ್ ಈವನ್ ವಾಂಟ್ ಟು ಸ್ಮೈಲ್. ಓಕೆ, ನೀವು ಅವ್ರನ್ನ ಯಾವಾಗಲೂ ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡ್ತಿರ್ತೀರಾ. ಆ್ಯಂಡ್ ತುಂಬ ಡಿಸ್ಟರ್ಬ್ ಆದಾಗ, ತುಂಬ ಫಸ್ಟ್ರೇಟ್ ಆದಾಗೂ ಸಹ ನೀವು ಅವ್ರನ್ನ ಖುಷಿ ಪಡಿಸ್ತೀರಾ. ಅದೆಲ್ಲ ಇವರು ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳಬಹುದು. ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಓಕೆ, ಸಮ್ಟೈಮ್ಸ್ ಈ ಪರ್ಸನ್ ನಿಮ್ಮ ಮೇಲೆ ಫೀಲಿಂಗ್ಸೇ ಇಲ್ಲ, ನೀವಂದರೆ ಲೆಕ್ಕಕ್ಕೆ ಇಲ್ಲ ಅಂತ ಪ್ರಿಟೆಂಡ್ ಮಾಡಬಹುದು, ಇಗ್ನೋರ್ ಮಾಡಬಹುದು. ಬಟ್ ಆ್ಯಕ್ಚುಲ್ ರೀಸನ್ ಈಸ್ ಅವ್ರು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ತುಂಬಾ ಅಡಿಕ್ಟ್ ಆಗಬಾರ್ದು, ನೀವು ಅವ್ರ ಲೈಫಲ್ಲಿ ಒಂದು ಅಡಿಕ್ಷನ್ ಥರ ಆಗಬಾರ್ದು ಅವ್ರಿಗೆ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಅವ್ರು ನಿಮ್ಮನ್ನ ಪ್ರಿಟೆಂಡ್ ಮಾಡ್ತಾ ಇರಬಹುದು. ಸಚ್ ಇನ್ ಕೇಸ್ ನಿಮಗೇನಾದರೂ ಜಾಸ್ತಿ ಪ್ರೀತಿ ಅವ್ರು ಕೊಡ್ತಾ ಇದ್ದರೆ ನೀವು ಓವರ್ ಡಿಪೆಂಡ್ ಅವ್ರ ಮೇಲೆ ಆಗಬಾರ್ದು. ಇಂಡಿಪೆಂಡೆಂಟಾಗಿ ನೀವು ಸಹ ಇರಬೇಕು, ನಿಮಗೂ ಸಹ ಸ್ಪೇಸ್ ಇರಬೇಕು, ಅವ್ರಿಗೂ ಸ್ಪೇಸ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬಹುಶಃ ಅವ್ರು ನಿಮ್ಮನ್ನ ಪ್ರಿಟೆಂಡ್ ಮಾಡ್ತಾ ಇರ್ಬೋದು ಪ್ರೀತಿ ಇಲ್ಲ ಅಂತ. ಬಟ್ ಆ್ಯಕ್ಚುಲ್ ರೀಸನ್ ಅವ್ರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ತುಂಬಾ ಅಟ್ಯಾಚ್ಡ್ ಇದ್ದಾರೆ ನಿಮ್ಮ ಮೇಲೆ. ಆ್ಯಂಡ್ ಸಪೋಸ್ ನೀವೇನಾದರೂ ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ರೂ ಸಹ ಈ ಪರ್ಸನ್ಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ರೀತಿ ಎನರ್ಜೀಸ್ ಇದೆ. ಆ್ಯಂಡ್ ಟ್ರಸ್ಟ್ ಇಶ್ಯೂಸ್ ಇದೆ. ನಾನು ಏನೇ ಎಫರ್ಟ್ ಹಾಕಿದ್ರೂ ನನ್ನ ಪರ್ಸನನ್ನು ಪ್ರೀತಿನ ಒಪ್ಕೊಳ್ಳಲ್ಲ ಅಥವಾ ನಂಬೋದಿಲ್ಲ, ನನ್ನ ಡೌಟ್ ಪಡ್ತಾರೆ. ಅಥವಾ ಹಳೇ ಪಾಸ್ಟಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ದು ಈಗಲೂ ಸಹ ಅವರನ್ನು ಇನ್ನೂ ರಿಗ್ರೆಟ್ ಮಾಡ್ತಿರ್ಬೋದು. ಅದರಿಂದ ಅವ್ರು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಈಗಲೂ ಸಹ ಅದೇ ಟ್ರಸ್ಟ್ ಇಶ್ಯೂಸ್ ಎಲ್ಲ ಇರಬಹುದು. ಈ ರೀತಿ ಒಂದು ಎನರ್ಜಿ ಸಿಗ್ತಾ ಇದೆ. ಹೋಪ್ ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.